Hello, students. Welcome to our YouTube channel Millennium Matriculation. Hope you all are doing good. Get comfy, hit the subscribe button, and let's study smart. ಇಂದಿನ ವಿಷಯ ಕನ್ನಡ 2025-26 SSLC ಮಾದರಿ ಪ್ರಶ್ನೆ ಪತ್ರಿಕೆ 2ಕ್ಕೆ ಮಾದರಿ ಉತ್ತರಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಮೀನ್ ಬಹು ಆಯ್ಕೆ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು. ಆಪ್ಷನ್ಸ್ ನೋಡ್ತಾ ಹೋಗೋಣ. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಾಕ್ಷರಗಳು, ಯೋಗವಾಹಕಗಳು. ಉತ್ತರ ಬಿ, ಮಹಾಪ್ರಾಣಾಕ್ಷರಗಳು. ಎರಡನೇ ಪ್ರಶ್ನೆ, ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ನೋಡ್ತಾ ಹೋಗೋಣ. ಲೋಪ, ಆಗಮ, ವೃದ್ಧಿ, ಗುಣ. ಆನ್ಸರ್ ಗುಣ. ಪ್ರಶ್ನೆ 3, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು. ಆಪ್ಷನ್ಸ್ ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ, ಸಮ್ಮಿಶ್ರ ವಾಕ್ಯ. ಉತ್ತರ ನೋಡೋಣ. ಆಪ್ಷನ್ ಎ, ಸಂಯೋಜಿತ ವಾಕ್ಯ. ಪ್ರಶ್ನೆ 4, ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು. ಆಪ್ಷನ್ಸ್ ಎ ದ, ಬಿ ಉತ್ತ, ಸಿ ಉವ, ಡಿ ಉದ. ಉತ್ತರ ಸಿ ಉವ. ಪ್ರಶ್ನೆ 5, ತೃತೀಯ ವಿಭಕ್ತಿಯ ಕಾರಕಾರ್ಥ. ಆಪ್ಷನ್ಸ್ ನೋಡೋಣ. ಸಂಪ್ರದಾನ, ಅಪಾದಾನ, ಕರ್ಮಾರ್ಥ, ಕರಣಾರ್ಥ. ಉತ್ತರ ಡಿ, ಕರಣಾರ್ಥ. ಪ್ರಶ್ನೆ 6, ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ. ಆಪ್ಷನ್ಸ್ ತತ್ಪುರುಷ, ದ್ವಿಗು, ಕ್ರಿಯಾ, ಗಮಕ. ಸರಿಯಾದ ಉತ್ತರ ಸಿ, ಕ್ರಿಯಾ. ಓಕೆ, ಸೆಕೆಂಡ್ ಮೈನ್ ನೋಡೋಣ ವಿದ್ಯಾರ್ಥಿಗಳೇ. ಸಂಬಂಧಿ ಪದ ಬರೆಯುವುದು. ಪ್ರಶ್ನೆ 7ರಲ್ಲಿ ವಿದ್ಯಾಧರ ಬಿಜ್ಜೋದರ ಆದರೆ ವೈಶಾಖ ಏನಾಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ ನಿಮಗೆ. ಉತ್ತರ ಬೇಸಿಗೆ. 8ನೇ ಪ್ರಶ್ನೆ, ವಿದ್ವಾಂಸ ಅನ್ವರ್ಥನಾಮ ಆದರೆ ಸಹದೇವ ಏನಾಗುತ್ತೆ, ಯಾವ ನಾಮ ಆಗುತ್ತೆ ಅಂತ ಕೇಳಿದ್ದಾರೆ. ಅಲ್ಲಿ ಉತ್ತರ ಅಂಕಿತ ನಾಮ ಅಂತ ಬರುತ್ತೆ. ಹಾಗೆ ಪ್ರಶ್ನೆ 9ರಲ್ಲಿ ಹುಳ ಹುಪ್ಪಡಿ ಜೋಡು ನುಡಿಯಾದರೆ ಬಟ್ಟ ಬಯಲು ದ್ವಿರುಕ್ತಿ ಆಗುತ್ತೆ ವಿದ್ಯಾರ್ಥಿಗಳೇ. ಪ್ರಶ್ನೆ 10, ಜಾಣತನ ತದ್ದಿತಾಂತ ಭಾವನಾಮ ಆದರೆ ಚಂದ್ರನಂತೆ. ಉತ್ತರ ತದ್ದಿತಾಂತ ಅವ್ಯಯ ಆಗುತ್ತೆ. ಥರ್ಡ್ ಮೈನ್ ನೋಡೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ವಾಕ್ಯ ರೂಪದಲ್ಲಿರೋ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 11, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು. ಉತ್ತರ ನೋಡೋಣ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ. ಪ್ರಶ್ನೆ 12, ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು. ಉತ್ತರ ಶಾನುಭೋಗರ ರಾಜಭಕ್ತಿಯ ಲಾಂಛನ ಖಿರ್ದಿ ಪುಸ್ತಕ. ಪ್ರಶ್ನೆ 13, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು. ಉತ್ತರ ಚೇರಿಂಗ್ ಕ್ರಾಸ್ ಎಂಬುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಲಂಡನ್ ನಗರದ ಒಂದು ಓಣಿಯಾಗಿದೆ. ಪ್ರಶ್ನೆ 14, ಕೌಸಂಬಿಯ ಅರಸ ಯಾರು. ಉತ್ತರ ಕೌಸಂಬಿಯ ಅರಸ ಅತಿಬಳ. ಪ್ರಶ್ನೆ 15, ಬೇಡರಿಗೆ ಅಗಸಿಗೆ ಬಂದು ಬುದ್ಧಿ ಮಾತನ್ನು ಹೇಳಿದವರು ಯಾರು. ಉತ್ತರ ಬೇಡರಿಗೆ ಅಗಸಿಗೆ ಬಂದು ನಿಂತು ಹೆಬಲಕ್ ಅಥವಾ ಹೆನ್ರಿ ಹ್ಯಾವ್ಲಾಕ್ ಸಾಹೇಬನು ಬುದ್ಧಿ ಮಾತನ್ನು ಹೇಳುತ್ತಾನೆ. ಪ್ರಶ್ನೆ 16, ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು. ಉತ್ತರ ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಅಥವಾ ಸಂಪತ್ತನ್ನು ಬೇಡುವುದಕ್ಕಾಗಿ ಬಂದನು. ಪ್ರಶ್ನೆ 17, ಪುಟ್ಟಪೋರಿಯ ಅಮ್ಮ ಗುಡಿಸಿಲಿನಲ್ಲಿ ಹೇಗೆ ಮಲಗಿದ್ದಾಳೆ. ಉತ್ತರ ಪುಟ್ಟಪೋರಿಯ ಅಮ್ಮ ಗುಡಿಸಿಲಿನಲ್ಲಿ ಗೂರುತ್ತಾ ಮಲಗಿರುತ್ತಾಳೆ. ಮುಂದಿನ ಮೀನ್ 4ನೇ ಮೀನ್ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ಉತ್ತರದ ಅಂಶಗಳನ್ನಾಧರಿಸಿ ಪ್ರತಿ ಪ್ರಶ್ನೆಗೂ 2 ಅಂಕಗಳು ಇದರಲ್ಲಿ ದೊರೆಯಲಿವೆ. ಪ್ರಶ್ನೆ 18, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು. ಉತ್ತರ ನೋಡ್ತಾ ಹೋಗೋಣ. ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಆ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು. ಪ್ರಶ್ನೆ 19, ವಿಶ್ವೇಶ್ವರಯ್ಯ ಅವರ ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳಾವುವು. ಉತ್ತರ ನೋಡ್ತಾ ಹೋಗೋಣ. ವಿಶ್ವೇಶ್ವರಯ್ಯರವರು 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಅನಂತರ ಉಳಿತಾಯ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದವು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು.
ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ವಿವಿಧ ಮಾರ್ಪಾಡು ಮಾಡಿದರು. ಪ್ರಶ್ನೆ 20. ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಉತ್ತರ: ಲಂಡನ್ನಿನಲ್ಲಿ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಯ ವಿಶೇಷತೆಯನ್ನು ತಿಳಿಸುತ್ತಾ ಲೇಖಕರು, ಇಲ್ಲಿನ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಗಳು ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ್ದ ಪುಕ್ಕವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ನಾವು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ, ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಎಂದು ದಾಖಲಿಸಿದ್ದಾರೆ. ಪ್ರಶ್ನೆ 21. ರಾಜಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಉತ್ತರ: ಅತಿಬಳ ರಾಜನ ಮಂತ್ರಿ ಸೋಮಶರ್ಮ ಮತ್ತು ಆತನ ಹೆಂಡತಿ ಕಶ್ಯಪಿಯ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರು ತಂದೆ ತಾಯಿಯರ ಮಾತಿಗೆ ಕಿವಿಗೊಡದೆ, ಯಾವ ವಿದ್ಯೆಯನ್ನು ಕಲಿಯದೆ, ತಂದೆ ಕೂಡಿಟ್ಟ ಹಣವನ್ನು ಪೋಲು ಮಾಡುತ್ತಾ ಸಪ್ತ ವ್ಯಸನಗಳಿಗೆ ತುತ್ತಾಗಿದ್ದರು. ಸೋಮಶರ್ಮನ ಮರಣದ ನಂತರ ರಾಜನು ಮಕ್ಕಳನ್ನು ಅರಮನೆಗೆ ಕರೆಸಿಕೊಂಡು ಸತ್ಕರಿಸಿ ಸಂತಾಪವನ್ನು ಸೂಚಿಸಿ ಕಳುಹಿಸಿದನು. ಕೆಲವು ದಿವಸಗಳು ಕಳೆದ ಮೇಲೆ ಮತ್ತೆ ಅವರಿಬ್ಬರನ್ನು ರಾಜನು ಅರಮನೆಗೆ ಕರೆಸಿಕೊಂಡು, ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ವಿಚಾರಿಸಿದನು. ಅವರು ತಲೆ ತಗ್ಗಿಸಿ ಉತ್ತರ ಕೊಡಲಾರದೆ ಕಣ್ಣೀರು ಸುರಿಸಿದರು. ನಾಚಿಕೆಯಿಂದ ಕಾಲಿನ ಬೆರಳುಗಳನ್ನು ನೆಲದ ಮೇಲೆ ಗೀರತೊಡಗಿದರು. ರಾಜಸಭೆಯಲ್ಲಿದ್ದವರೆಲ್ಲ ರಾಜನನ್ನು ಕುರಿತು, ಇವರು ಕಡುಮೂರ್ಖರು, ಇವರು ವಿದ್ಯೆಯನ್ನು ಅರಿಯರು, ಇವರು ಸಪ್ತ ವ್ಯಸನದಲ್ಲಿ ಮುಳುಗಿರುವರು ಎಂದು ನಿವೇದಿಸಿದರು. ಇದನ್ನು ಕೇಳಿದ ರಾಜನು ಅವರನ್ನು ಮೂರ್ಖರೆಂದು ತೀರ್ಮಾನಿಸಿ ಅಲ್ಲಿಂದ ಓಡಿಸಿದನು. ಪ್ರಶ್ನೆ 22. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಉತ್ತರ: ಕಾಲವೆಂಬ ಹಕ್ಕಿಯು ಆಕಾಶ, ಮೋಡ, ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮವಾಗಿ ಆವರಿಸಿಕೊಂಡಿದೆ. ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳೊಡೆದವೋ ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. ಪ್ರಶ್ನೆ 23. ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಉತ್ತರ: ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬಗ್ಗುಬಡೆಯಲು ಬ್ರಿಟಿಷರ ದಂಡು ಬಂದಿತು. ಬ್ರಿಟಿಷರ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರ ಬೆನ್ನು ಹತ್ತಿ ಕೊಂದರು. ಎದುರಿಗೆ ಸಿಕ್ಕವರಿಗೆಲ್ಲ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು. ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಹೆದರಿ ಚಟೇಕಾರರು ಗುಡ್ಡದ ಕಡೆಗೆ ಓಡಿ ತಲೆಮರೆಸಿಕೊಂಡರು. ಪ್ರಶ್ನೆ 24. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ. ಉತ್ತರ ನೋಡ್ತಾ ಹೋಗೋಣ. ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು. ಒಂದಲ್ಲ ಒಂದು ದಿನ ಆ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು, ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದು ತಿಳಿದಿದ್ದ ಭಗತ್ ಸಿಂಗ್ ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆಯುವ ನಿರ್ಧಾರವನ್ನು ತೆಗೆದುಕೊಂಡನು. ಪ್ರಶ್ನೆ 25. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಬರೆಯಿರಿ. ಉತ್ತರ: ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಗಾಂಧೀಜಿಯವರಿಗೆ ಇಂಗ್ಲೆಂಡ್ಗೆ ಹೋಗುವವರೆಗೆ ಅವರಲ್ಲಿ ಇತ್ತು. ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಉಂಟಾಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅವರು ಅರಿತರು. ತಮ್ಮ ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನೂ ಯುವತಿಯೂ ತಿಳಿದುಕೊಳ್ಳಲಿ ಎಂಬುದು ಗಾಂಧೀಜಿಯವರದು ಅಂದವಾದ ಬರವಣಿಗೆಯ ಬಗ್ಗೆ ಅಭಿಪ್ರಾಯವಾಗಿತ್ತು. ಪ್ರಶ್ನೆ 26. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ. ಉತ್ತರ ನೋಡ್ತಾ ಹೋಗೋಣ. ಜಗತ್ತಿನಲ್ಲಿ ಅರಿತವರು ಮತ್ತು ಅರಿಯದವರು ಇರುತ್ತಾರೆ. ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿಯಾಗುತ್ತದೆ. ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗುತ್ತದೆ. ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರಗಿರಿಯನ್ನು ಉರಿಯ ಕೊಂಬಂತೆ ಎನ್ನುವುದು ಅಕ್ಕಮಹಾದೇವಿಯರ ಅಭಿಪ್ರಾಯವಾಗಿದೆ.
ಪ್ರಶ್ನೆ 27. ರಾಜರ ಪ್ರಕೃತಿ ಹೇಗಿರುತ್ತದೆ? ಉತ್ತರ: ರಾಜರ ಪ್ರಕೃತಿಯು ಅಹಂಕಾರದ ದಾಹಜ್ವರ ತಲೆಗದರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ಇದು ಎಲ್ಲ ದುಡ್ಡಿನ ಮಹಿಮೆ. ದುಡ್ಡು ದುರಾಭಿಮಾನದ ತವರು. ದುಡ್ಡಿನ ಪೈತ್ಯ ಆಡರಿಯದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವುದು ಒಂದು ವಿಷ. ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಮೇನ್ 5ನೇ ಮೇನ್ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು. ಪ್ರಶ್ನೆ 28. ಸಾರಾ ಅಬೂಬಕರ್ ಅವ್ರ ಬಗ್ಗೆ ಕೇಳಿದ್ದಾರೆ. ಉತ್ತರ ನೋಡ್ತಾ ಹೋಗೋಣ. ನಾಡಿನ ಖ್ಯಾತ ಕಥೆಗಾರ್ತಿ ಮತ್ತು ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆ ಗಳಿಸುವ ಸಾರಾ ಅಬೂಬಕರ್ ಅವರು 30 ಜೂನ್ 1936 ಕಾಸರಗೋಡಿನಲ್ಲಿ ಜನಿಸಿರ್ತಾರೆ. ಇವರು ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ, ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಕೂಡ ಲಭಿಸಿದೆ. ಮುಂದೆ ಪ್ರಶ್ನೆ 29. ರನ್ನ. ಉತ್ತರ: ಕನ್ನಡದ ರತ್ನಾತ್ರಯರಲ್ಲಿ ಒಬ್ಬನಾದ ಕವಿ ರನ್ನನು. ಸಾಮಾನ್ಯ ಶಕ ಸುಮಾರು 949 ಅಂದರೆ 10ನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಅಂದರೆ ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಜನಿಸಿರ್ತಾರೆ. ಈತನು ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ, ಅಜಿತ ತೀರ್ಥಂಕರ, ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ, ರನ್ನಕಂದ ಎಂಬ ಕೃತಿಗಳನ್ನು ರಚಿಸಿರ್ತಾರೆ. ಇವನಿಗೆ ಚಾಲುಕ್ಯ ದೊರೆ ತೈಲಪನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿರ್ತಾನೆ. ಇಲ್ಲಿಗೆ ಕವಿ ಕೃತಿ ಪರಿಚಯಗಳ ಭಾಗ ಮುಗಿಯುತ್ತೆ. ಮುಂದಿನ ಮೈನ್ ನೋಡೋಣ ವಿದ್ಯಾರ್ಥಿಗಳೇ. ಮುಂದಿನ ಮೈನ್ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು. ಅಂದರೆ ನಿಮಗೊಂದು ಪದ್ಯ ಭಾಗ ಕೊಟ್ಟಿರ್ತಾರೆ. ಆ ಪದ್ಯ ಭಾಗದಲ್ಲಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಅದರ ಛಂದಸ್ಸು ಯಾವುದು ಅನ್ನೋದನ್ನು ಕಂಡುಹಿಡಿಬೇಕಾಗತ್ತೆ. ಪ್ರಶ್ನೆ 30ರಲ್ಲಿ ಪದ್ಯ ಭಾಗನ ನೋಡೋಣ. ಎನೆ ಕೃತಜ್ಞನೆ ನರಕೀ ವಿದ್ಯಾಧನ ಮಧಾಂಧನೆ ಬಾಹಿರನು ಹೊಕ್ಕನುರುವ ಹಿಂಗುವ ಮಹೀಪತಿ ಜೀವವಿರೆ ಮೃತನು. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾವು ಒಂದು ಪದ್ಯ ಭಾಗದಿಂದ ಲಘು ಗುರುನ ಗುರುತಿಸ್ಕೋಬೇಕಾದ್ರೆ ಮೊದಲನೇದಾಗಿ ನಮಗೆ ಗೊತ್ತಾಗಬೇಕಾಗಿರೋದೆ ಲಘು ಅಂದ್ರೇನು, ಗುರು ಅಂದರೆ ಏನು ಅಂತ. ಲಘು ಅಂದರೆ ಕುದುರೆಯ ಲಾಳದ ಆಕೃತಿಯನ್ನು ಹೊಂದಿರುತ್ತೆ. ಗುರು ಅಂದರೆ ಅಡ್ಡಗೆರೆನ ಹೊಂದಿರುತ್ತೆ. ಸೊ ಇದರಿಂದ ನಾವು ಲಘು ಯಾವುದು, ಗುರು ಯಾವುದು ಅಂತ ಪದ್ಯ ಭಾಗದಲ್ಲಿ ಅಕ್ಷರಗಳಿಂದ ಕಂಡುಹಿಡ್ಕೋಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬರುವ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವ ಅಕ್ಷರಗಳಿಗೆ ನಾವು ಲಘು ಹಾಕಬೇಕು, ಯಾವ ಅಕ್ಷರಗಳಿಗೆ ನಾವು ಗುರು ಹಾಕಬೇಕು ಅಂತ ನಾನು ಇಲ್ಲಿ ಸರಳವಾಗಿ ಹೇಳ್ಕೊಡ್ತೀನಿ ನೋಡಿ. ಪ್ರತಿ ಅಕ್ಷರದ ಒತ್ತಕ್ಷರದ ಇಂದಿನ ಅಕ್ಷರ ಯಾವತ್ತೂ ಗುರು ಆಗುತ್ತೆ. ಗುರು ಅಂದರೆ ನಾನು ಹೇಳಿದ್ದೆ ಅಡ್ಡಗೆರೆ ಅಂತ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಬರುತ್ತೆ ಇದರಲ್ಲಿ, ದೀರ್ಘ ಅಕ್ಷರಗಳು ಯಾವತ್ತಿದ್ರೂ ಗುರು ಆಗುತ್ತೆ, ಅದು ಕೂಡ ಅಡ್ಡಗೆರೆ ಅಂತ ಹೇಳಿದ್ದೆ. ದೀರ್ಘ ಅಕ್ಷರಗಳು ಹಾಗೂ ಒತ್ತಕ್ಷರದ ಇಂದಿನ ಅಕ್ಷರ ಗುರು ಆಗುತ್ತೆ. ಹಾಗೆ ಇನ್ನೊಂದು ಸಂದರ್ಭದಲ್ಲೂ ಗುರು ಆಗುತ್ತೆ. ಯಾವಾಗ ಅಂದರೆ ಅನುಸ್ವರ ಅಕ್ಷರಗಳು ಜೊತೆಗೆ ಬಂದರೆ, ಅಂದರೆ ಎಕ್ಸಾಂಪಲ್ಗೆ ಮಮ್, ಕಮ್ ಆ ಥರ ಅಕ್ಷರಗಳು ಜೊತೆಗೆ ಬಂದಾಗ ಅದು ಕೂಡ ಗುರುವಾಗಿಯೇ ಬರುತ್ತೆ. ಇನ್ನು ಮಿಕ್ಕಿದ ಎಲ್ಲ ಅಕ್ಷರಗಳು ಕೂಡ ಲಘುವಾಗೇ ಇರುತ್ತೆ. ಇದು ಒಂದು ಸರಳವಾದ ಮೆಥಡು ನಿಮಗೆ ಲಘು ಗುರುನ ಕಂಡುಹಿಡಿಯೋದಕ್ಕೆ. ಹೀಗೆ ನಾನು ಹೇಳಿರುವ ಒಂದು ಸರಳ ವಿಧಾನದಿಂದ ನೀವು ಇಲ್ಲಿ ಕೊಟ್ಟಿರೋ ಪದ್ಯ ಭಾಗದಲ್ಲಿ ಲಘು ಗುರುನ ಹಾಕ್ತಾ ಹೋಗಿ. ಇಲ್ಲೇ ಕೊಟ್ಟಿದ್ದಾರೆ ಎನಕೈ ಕೃತಜ್ಞನೆ ನರಕಿ ವಿದ್ಯಾ. ನೋಡಿ ಅಲ್ಲಿ ಎನಕ್ರು ಅಲ್ಲಿ ಏನು ಅಕ್ಷರಗಳಿದೆ 3 ಅಕ್ಷರಗಳಿಗೂ ಕೂಡ ಲಘು ಇದೆ. ತನಜ್ಞನೆ ಅಂದರೆ ಅಲ್ಲಿ ಜ್ಞ ಅನ್ನೋ ಅಕ್ಷರದ ಹಿಂದಿನ ಅಕ್ಷರ ಗುರು ಆಗಿದೆ. ನರಕಿ ಅನ್ನೋ ಅಕ್ಷರ 3 ಕೂಡ ಲಘುವಿಂದ ಕೂಡಿದೆ. ಹಾಗೆ ವಿದ್ಯಾ ಎಂಬ ಅಕ್ಷರದಲ್ಲಿ ಅಲ್ಲಿ ದಾಗೆ ಯಾವತ್ತಿದೆ. ಸೊ ಒತ್ತಕ್ಷರಗಳ ಇಂದಿನ ಅಕ್ಷರ ಯಾವತ್ತಿದ್ರೂ ಗುರು ಆಗುತ್ತೆ. ಹಾಗೆ ದೀರ್ಘಾಕ್ಷರ ಕೂಡ ಗುರು ಆಗುತ್ತೆ. ಇದರಿಂದ ನಾವು ಲಘು ಗುರುನ ಹಾಕಬೇಕಾಗತ್ತೆ. ಸೊ ಇದೇ ಥರದ್ರಲ್ಲಿ 2 ಸಾಲುಗಳಿಗೂ ಕೂಡ ಲಘು ಗುರುನ ಹಾಕ್ತಾ ಹೋಗಬೇಕಾಗುತ್ತೆ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು 3 ಅಂತ ತಗೊಳ್ತೀವಿ, ಎರಡನೇದಾಗಿ 4 ಅಂತ ತಗೊಳ್ತೀವಿ, ಮತ್ತೆ 3 ಮತ್ತೆ 4. ಈ 3 4 3 4ಗಳನ್ನ ನಾವು ಮಾತ್ರಾಗಣ ಅಂತ ಕರಿತೀವಿ. ಸೊ 3 4 3 4 ಕೌಂಟ್ ಮಾಡ್ತಾ ಹೋದರೆ ಇಲ್ಲಿ ನಮಗೆ 14 ಮಾತ್ರಾಗಣ ಸಿಗುತ್ತೆ. ಅದೇ ಥರದಾಗಿ ಮಿಕ್ಕಿರುವ 2 ಸಾಲುಗಳಲ್ಲಿ ನಾವು ಕೌಂಟ್ ಮಾಡ್ತಾ ಹೋಗಬೇಕು. ಹಾಗೆ 14, ಎರಡನೇ ಸಾಲಲ್ಲಿ 14, ಹಾಗೆ ಕೊನೆ ಸಾಲಲ್ಲಿ 32 ಮಾತ್ರಾಗಣಗಳು ಬಂದರೆ ಇದು ಭಾಮಿನಿ ಷಟ್ಪದಿಯ ಛಂದಸ್ಸಾಗಿರುತ್ತದೆ. ಓಕೆ ವಿದ್ಯಾರ್ಥಿಗಳೇ, 7ನೇ ಮೇನ್ ನೋಡೋಣ. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ಪ್ರಶ್ನೆ 31.
ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಉತ್ತರ ನೋಡ್ತಾ ಹೋಗೋಣ. ಅಲಂಕಾರದ ಹೆಸರು ಉಪಮಾಲಂಕಾರ. ಲಕ್ಷಣ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಇದರಲ್ಲಿ ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಉಪಮೇಯ ಅಂದರೆ ಏನು? ಉಪಮೇಯ ಅಂದರೆ ವಸ್ತುವಿನ ಭಾಗ. ಇಲ್ಲಿ ವಸ್ತುವಿನ ಭಾಗ ಯಾವುದಿದೆ? ಭೀಮ ಮತ್ತು ದುರ್ಯೋಧನರಿದ್ದಾರೆ. ಉಪಮಾನದಲ್ಲಿ ಮದಗಜಗಳು ಅಂದರೆ ಹೋಲಿಸುವ ವಸ್ತು. ಉಪಮಾನ ವಾಚಕ ಅಂತೆ. ಅಂದರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ? ಭೀಮ ಮತ್ತು ದುರ್ಯೋಧನ ಇಬ್ಬರು ಮದಗಜಗಳಂತೆ. ಸೊ ಇಲ್ಲಿ ಅಂತೆ ಅನ್ನೋದು ಉಪಮಾನ ವಾಚಕ ಆಗುತ್ತೆ. ಸಮಾನ ಧರ್ಮ ಹೋರಾಡುವುದು. ಇಲ್ಲಿ ಹೋರಾಡುವುದು ಒಂದು ಕಾಮನ್ ವರ್ಡು. ಸೊ ಅದು ಭೀಮ ಮತ್ತು ದುರ್ಯೋಧನರು ಕೂಡ ಹೋರಾಡ್ತಾ ಇದ್ದಾರೆ, ಅಲ್ಲಿ ಮದಗಜಗಳು ಹೋರಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಅದಕ್ಕೆ ಒಂದು ಸಂಬಂಧ ಕಲ್ಪಿಸಿದ್ದಾರೆ. ಅದು ಒಂದು ಸಮಾನ ಧರ್ಮ. ಇಲ್ಲಿ ಹೋರಾಡುವುದು ಅನ್ನೋದು ಒಂದು ಸಮಾನ ಧರ್ಮ ಆಗಿದೆ. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾನ ವಾಚಕ ಪದವಿದ್ದು ಹೋರಾಡುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರದ ಪೂರ್ಣೋಪಮಾಲಂಕಾರ ಅಂತ ಕೂಡ ಕರೀತಾರೆ. ಅದರ ಲಕ್ಷ್ಯವಾಗಿದೆ. ಓಕೆ, ನೆಕ್ಸ್ಟ್ ಮೇನ್ ನೋಡೋಣ ವಿದ್ಯಾರ್ಥಿಗಳೇ. ಗಾದೆಗಳನ್ನು ವಿಸ್ತರಿಸಿ ಬರೆಯುವುದು. ಪ್ರಶ್ನೆ 32. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಅಥವಾ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಸೊ ಸಾಮಾನ್ಯವಾಗಿ ನಾವು ಕೇಳೇ ಇರ್ತೀವಿ ಗಾದೆ ಮಾತುಗಳನ್ನ. ಅದೇ ಥರದಲ್ಲಿ ಇದು ಒಂದು ಮೇನ್ ಅಂತ ಕೂಡ ಕೊಟ್ಟಿದ್ದಾರೆ. ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕು. ಸೊ ಈ ಗಾದೆ ಮಾತನ್ನು ವಿಸ್ತರಿಸಿ ಬರೆಯುವಾಗ ಯಾವುದೆಲ್ಲ ಪಾಯಿಂಟ್ಗಳು ಅತ್ಯವಶ್ಯಕ ಅನ್ನೋದನ್ನ ನಾನು ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ. ಈ ಒಂದು ಗಾದೆನ ವಿಸ್ತರಿಸಿ ಬರಿಬೇಕಾದ್ರೆ ಮೊದಲನೇದಾಗಿ ನಾವು ಅನುಸರಿಸಬೇಕಾಗಿರುವ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಒಂದು ಸಾಲುಗಳನ್ನ ನಾವು ಬರೀಲೇಬೇಕಾಗುತ್ತೆ. ಅದೇನೆಂದರೆ, ಗಾದೆಗಳು ವೇದಗಳಿಗೆ ಸಮಾನ. ಒಂದು ವೇಳೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಈ ಗಾದೆ ಮಾತುಗಳು ನಮ್ಮ ಹಿರಿಯರ ಬಾಯಿಂದ ಬಾಯಿಗೆ ಹರಿದು ಬಂದ ಜನಪದ ನುಡಿಗಟ್ಟುಗಳು ಮತ್ತು ಅನುಭವದ ಮಾತುಗಳಾಗಿರುತ್ತದೆ. ಇಂತಹ ವಿಶೇಷ ಅರ್ಥಗಳನ್ನು ನೀಡುವ ಗಾದೆಗಳಲ್ಲಿ ಈ ಮೇಲಿನ ಅಂದರೆ ನಿಮಗೆ ಯಾವೊಂದು ಗಾದೆ ಮಾತು ಕೊಟ್ಟಿರ್ತಾರೆ ಆ ಒಂದು ಗಾದೆ ಮಾತನ್ನು ಆ್ಯಡ್ ಮಾಡಿಕೊಂಡು ಈ ಒಂದು ಗಾದೆ ಮಾತು ಕೂಡ ಒಂದಾಗಿರುತ್ತದೆ ಅಂತ ನೀವೊಂದು ಇಂಟ್ರೊಡಕ್ಷನ್ ಪಾರ್ಟ್ನ ಬರಿಬೇಕಾಗುತ್ತೆ. ಅದಾದ ನಂತರ ಇಂಟ್ರೊಡಕ್ಷನ್ ಪಾರ್ಟ್ನ ಬರೆದಾದ್ಮೇಲೆ ಏನು ಗಾದೆ ಕೊಟ್ಟಿರ್ತಾರೆ ಆ ಗಾದೆಯ ಅರ್ಥವನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿತಾ ಹೋಗಬೇಕು ವಿದ್ಯಾರ್ಥಿಗಳೇ. ಮುಂದಿನ ಮೇನ್ನ ನೋಡೋಣ. ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ಪ್ರಶ್ನೆ 33. ನಾನು ಮುಖಮೇಲಾಗಿ ಬಿದ್ದಿದ್ದೇನೆ. ಉತ್ತರ. ಮೊದಲನೇದಾಗಿ ಈ ಸಂದರ್ಭ ಸ್ವಾರಸ್ಯದೊಂದಿಗೆ ಬರೆಯುವುದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ನಾವು ಪ್ರಸ್ತುತವಾಗಿ 3 ಅಂಶಗಳನ್ನ ಬರಿಬೇಕಾಗುತ್ತೆ. 3 ಅಂಶಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಆಯ್ಕೆ, ಎರಡನೇದು ಸಂದರ್ಭ, ಮೂರನೇದು ಸ್ವಾರಸ್ಯ. ಈ 3 ಅಂಶಗಳನ್ನ ಸೇರಿ ನಾವು ಸಂದರ್ಭವನ್ನು ರಚಿಸಬೇಕಾಗುತ್ತೆ. ಹೀಗೆ ನೋಡೋಣ. 33ನೇ ಪ್ರಶ್ನೆಯ ಉತ್ತರ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರವರು ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇದು ಮೊದಲನೇ ಪಾರ್ಟು. ಹಾಗೆ ಎರಡನೇದಾಗಿ ಸಂದರ್ಭ. ಈ ಮಾತನ್ನು ಶಾನುಭೋಗರು ಗಾಡಿಯವರಿಗೆ ಕೇಳಿದರು. ಶಾನುಭೋಗರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಅದೇ ದಾರಿಯ ಗಾಡಿಯಲ್ಲಿ ಹೋಗುತ್ತಿದ್ದ ರೈತರು ಅವರ ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದ ಸಂದರ್ಭದಲ್ಲಿ ಅವರ ಮನಸ್ಸಲ್ಲೆಲ್ಲ ವಿಸ್ಮಯ ಆವರಿಸಿತ್ತು. ತಾವು ಉಳಿದಿದ್ದು ಹೇಗೆ ನಿಸ್ಸಹಾಯಕರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲವೇ ಎಂದು ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನು ನಾನು ಮುಖಮೇಲಾಗಿ ಬಿದ್ದಿದ್ದೇನೆ ಎಂದು ಕೇಳಿದ ಸಂದರ್ಭವಾಗಿದೆ. ಹಾಗೆ 3ನೇ ಅಂಶ ಸ್ವಾರಸ್ಯ. ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಹುಲಿಯು ಏಕೆ ಎಳೆದುಕೊಂಡು ಹೋಗಲಿಲ್ಲ ಎಂಬ ಪ್ರಶ್ನೆಗೆ ಶಾನುಭೋಗರು ಕೊನೆಯವರೆಗೂ ಹುಲಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡು ಬಂದಿರುವುದನ್ನು ಉತ್ತರವನ್ನಾಗಿ ಕಂಡುಕೊಳ್ಳುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಸೊ ನಾವು ಈ 3 ಅಂಶಗಳನ್ನ ಬರೆದಾಗ ಮಾತ್ರ ಸಂದರ್ಭ ಸ್ವಾರಸ್ಯದಲ್ಲಿ ನಮಗೆ ಪೂರ್ತಿ ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗೆ ಪ್ರಶ್ನೆ 34 ಸಾಮಾಜಿಕ ಕಾನೂನುಗಳ ಹರಿಕಾರ. ಉತ್ತರ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಪಠ್ಯಪುಸ್ತಕ ಸಮಿತಿ ರಚಿಸಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ನೋಡೋಣ. ಲೇಖಕರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸುತ್ತಾ ಒಡೆಯರು ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ಇದರಿಂದ ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು. ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸುವ ಮೂಲಕ ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದರು.
ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು ಎಂದು ಹೇಳಿದ ಮಾತಿದು. ಸ್ವಾರಸ್ಯ ನೋಡೋಣ. ಸ್ವತಃ ರಾಜರಾಗಿ ಕೇಂದ್ರೀಕೃತ ವ್ಯವಸ್ಥೆಗೆ ಬದಲಾಗಿ ಆಡಳಿತದಲ್ಲಿ ವಿಕೇಂದ್ರೀಕೃತ ವ್ಯವಸ್ಥೆ ತಂದು ಸಾಮಾಜಿಕ ಕಾನೂನುಗಳನ್ನು ಜಾರುಗೊಳಿಸಿದ ಒಡೆಯರಿಗೆ ಈ ಬಿರುದು ಒಪ್ಪುವಂಥದ್ದು ಎಂಬುದು ಲೇಖಕರ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಹಾಗೆ ಪ್ರಶ್ನೆ 35, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ? ಉತ್ತರ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ದೇವನೂರ ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಏನು ಅಂತ ನೋಡೋಣ. ಕವಿ ಸಿದ್ಧಲಿಂಗಯ್ಯನವರು ದೇವನೂರಿಗೆ ಮನೆ ಮಂಚಮ್ಮ ಕತೆ ಹೇಳಿದರು. ಒಮ್ಮೆ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಕಟ್ತಾ ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು ನಿಲ್ಲಿಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸವನ್ನು ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇದರ ಸ್ವಾರಸ್ಯ ಏನು ಅಂದರೆ, ಜನರು ಗುಡಿ ಕಟ್ಟುವಾಗ ದೇವತೆ ಒಬ್ಬ ಮೈ ಮೇಲೆ ಬಂದು ಹೀಗೆ ಅಬ್ಬರಿಸಿ ಕೆಲಸ ನಿಲ್ಲಿಸುತ್ತಾಳೆ. ಜನರಿಗಿಲ್ಲದ ಮನೆ ನನಗೂ ಬೇಡ ಎಂಬ ಉದ್ದೇಶದಿಂದ ಹೀಗೆ ಹೇಳಿರುವುದು ಸಮಾನತೆ, ಕಾರುಣ್ಯ ಸಮಾನತೆಯ ಅಂಶಗಳು ಇಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ. ಪ್ರಶ್ನೆ 36, ಮಂಗಳ ಲೋಕದ ಅಂಗಳಕೇರಿ. ಉತ್ತರ ಆಯ್ಕೆ. ಪ್ರಸ್ತುತ ಸಾಲನ್ನು ದ.ರಾ. ಬೇಂದ್ರೆಯವರು ಬರೆದ ಗರಿ ಕೃತಿಯಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಕವಿ ದ.ರಾ. ಬೇಂದ್ರೆಯವರು ಚಲನಶೀಲವಾದ ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ, ಕಾಲದ ಓಟದಲ್ಲಿ ಬೆಳ್ಳಿ ಅಂದರೆ ಶುಕ್ರಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿಯಾಗಬಹುದು, ಚಂದ್ರಲೋಕವು ಕೇವಲ ಊರಾಗಬಹುದು ಹಾಗೂ ಮಂಗಳ ಲೋಕವು ಭೂಮಿಗೆ ಕೇವಲ ಅಂಗಳವಾಗಬಹುದು. ಈ ಆಕಾಶಕಾಯಗಳು ಮಾನವನಿಗೆ ಆಡಲು, ಹಾಡಲು ಹಾಗೂ ಹಾರಾಡಲು ಅಂಗಳ ಆಗಬಹುದು ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ ನೋಡೋಣ. ಮಾನವನು ಭೂಮಿಯಿಂದ ಇತರ ಗ್ರಹ ಉಪಗ್ರಹಗಳಿಗೆ ಸಂಚರಿಸಬಹುದಾದ ದಾರ್ಶನಿಕ ಮುನ್ನೋಟ, ಮಾನವ ಪ್ರಪಂಚದಲ್ಲಾಗುವ ವೈಜ್ಞಾನಿಕ ವೈಚಿತ್ರ ವಿಸ್ಮಯದ ಸ್ವಾರಸ್ಯವು ಈ ಮಾತಿನಲ್ಲಿ ಸ್ಪಷ್ಟವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 37, ಹಸುರಸುರೆಳೆಯುಸಿರು. ಉತ್ತರ ಆಯ್ಕೆ. ಪ್ರಸ್ತುತ ಸಾಲನ್ನು ಕುವೆಂಪುರವರು ಬರೆದ ಪಕ್ಷಿಕಾಶಿ ಕೃತಿಯಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಮಲೆನಾಡಿನ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಕವಿ ಮೂಕವಿಸ್ಮಿತರಾಗಿದ್ದಾರೆ. ಕವಿಗೆ ಎಲ್ಲೆಲ್ಲಿಯೂ ಹಸಿರು ಬಣ್ಣವೇ ಗೋಚರಿಸುತ್ತಿದೆ. ಹೊಸ ಹೂವಿನ ಕಂಪು, ಬೀಸುವ ಗಾಳಿಯ ತಂಪು, ಹಕ್ಕಿಯ ಕೊರಳಿನಿಂದ ಹೊರಟ ಗಾನದ ಇಂಪು ಅಲ್ಲದೆ ಇಡೀ ಭೂಮಿಯ ಶ್ವಾಸವೆಲ್ಲ ಹಸಿರುಮಯವಾಗಿದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಇದರ ಸ್ವಾರಸ್ಯ, ಪ್ರಕೃತಿಯ ಸೌಂದರ್ಯವೆಲ್ಲ ಹಸಿರು ಮೇಳೈಸಿಕೊಂಡು ಈ ಭೂಮಿ ಹಚ್ಚ ಹಸಿರಿನಿಂದ ಕಂಗೊಳಿಸಿದಾಗ ಮಾತ್ರ ಉಸಿರು ಇರಲು ಸಾಧ್ಯವೆಂಬ ಎಚ್ಚರಿಕೆಯ ಧ್ವನಿ ಹಾಗೂ ಕವಿಯ ಕಲ್ಪನೆ ಕಾವ್ಯ ಸೌಂದರ್ಯದೊಂದಿಗೆ ಹಸುರಿನ ಅಂದರೆ ಕಾಡಿನ ರಕ್ಷಣೆಯ ಅನಿವಾರ್ಯತೆಯನ್ನು ಸೂಚ್ಯವಾಗಿ ತಿಳಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಸೊ ನಿಮಗೆ ಇದೇ ರೀತಿಯಾಗಿ ಸಂದರ್ಭ ಸ್ವಾರಸ್ಯಪೂರ್ಣವಾಗಿ ಬರಿಬೇಕು ಅಂತ ಕೇಳ್ತಾರೆ. ನಾನು ಹೇಳಿರುವ ಈ 3 ಅಂಶಗಳನ್ನ ಇದಕ್ಕೆ ಸೇರಿಸಿ ಉತ್ತರಗಳನ್ನ ಬರಿತಾ ಹೋಗಿ ವಿದ್ಯಾರ್ಥಿಗಳೇ. ಸೊ ಮುಂದಿನ ಮೇನ್ ಪದ್ಯ ಭಾಗ ಪೂರ್ಣ ಮಾಡೋದಿರುತ್ತೆ, ಅದು 4 ಅಂಕಗಳಿಗಿರುತ್ತೆ. ಸೊ 2 ಆಪ್ಷನ್ಸ್ಗಳನ್ನ ನಿಮಗೆ ಕೊಟ್ಟಿರ್ತಾರೆ, 2 ಪದ್ಯ ಭಾಗಗಳನ್ನ ಕೊಟ್ಟಿರ್ತಾರೆ. 2 ಪದ್ಯ ಭಾಗದಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿ ಬರಿಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಮುಂದಿನ ಮೇನ್ 11ನೇ ಮೇನು ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯುವುದು. ಇದು ಈಗಾಗಲೇ ಗೊತ್ತಿರುತ್ತೆ ನಿಮಗೆ. ಒಂದು ಪದ್ಯ ಭಾಗ ಕೊಡ್ತಾರೆ, ಅದರ ಸಾರಾಂಶಗಳನ್ನ ನೀವು ನಿಮ್ಮ ವಾಕ್ಯದಲ್ಲಿ ಬರಿಬೇಕು ಅಂತ. ಮುಂದಿನ ಮೇನ್ 12ನೇ ಮೇನ್ 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ಈ ಪ್ರಶ್ನೆಗಳು ಒಂದು ಗದ್ಯ ಭಾಗದಿಂದ 2 ಪ್ರಶ್ನೆ ಕೊಟ್ಟಿರ್ತಾರೆ, ಪದ್ಯ ಭಾಗದಿಂದ 2 ಪ್ರಶ್ನೆ ಕೊಟ್ಟಿರ್ತಾರೆ. ಆ 2 ಪ್ರಶ್ನೆಗಳಲ್ಲಿ ನಾವು ಒಂದನ್ನು ಆಯ್ಕೆ ಮಾಡಿ ಪದ್ಯ ಭಾಗದ ಪೂರ್ತಿ ಸಾರಾಂಶ ಮತ್ತು ಗದ್ಯ ಭಾಗದ ಪೂರ್ತಿ ಸಾರಾಂಶವನ್ನು 8-10 ವಾಕ್ಯಗಳಲ್ಲಿ ಬರೀಬೇಕಾಗಿರುತ್ತೆ. ಇದಾದ ನಂತರ ನಾವು ನೇರವಾಗಿ ನೆಕ್ಸ್ಟ್ ಮೇನ್ ನೋಡೋಣ. 13ನೇ ಮೇನ್ನಲ್ಲಿ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು
ಅಂಶಗಳನ್ನಾಧರಿಸಿ ಪ್ರತಿ ಸರಿ ಉತ್ತರಕ್ಕೆ 2 ಅಂಕಗಳು. ಸೊ ಇದು 4 ಅಂಕೆಗಳನ್ನ ಒಳಗೊಂಡಿರುತ್ತೆ. ನಿಮಗೆ ಅಲ್ಲೊಂದು ಗದ್ಯ ಭಾಗ ಕೊಡ್ತಾರೆ. ಆ ಗದ್ಯ ಭಾಗದ ಕೆಳಗೆ 2 ಪ್ರಶ್ನೆಗಳನ್ನ ಕೊಡ್ತಾರೆ. ಆ 2 ಪ್ರಶ್ನೆಗಳಿಗೆ ಆ ಗದ್ಯ ಭಾಗದಲ್ಲಿ ನಾವು ಸರಿಯಾಗಿ ಓದ್ಕೊಂಡು ಅದಕ್ಕೆ ಉತ್ತರಗಳನ್ನ ಬರಿಬೇಕಾಗತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಲ್ಲಿ ನಮಗೆ 2+2 4 ಅಂಕಗಳನ್ನ ನಾವು ಗಳಿಸ್ಕೋತೀವಿ. ಮುಂದಿನ ಮೈನ್ 14ನೇ ಮೈನ್ ಪತ್ರಲೇಖನ ಬರೆಯುವುದು. ಇದರಲ್ಲಿ ಒಂದು ಅಧಿಕೃತ ಪತ್ರ, ಇನ್ನೊಂದು ವೈಯಕ್ತಿಕ ಪತ್ರ ಅಂತ 2 ಪತ್ರಗಳಿರುತ್ತೆ. ನಾವು 2ರಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ನಾವು ಒಂದು ಪತ್ರಕ್ಕೆ ಇಲ್ಲಿ 5 ಮಾರ್ಕ್ಸ್ನ ಗಳಿಸ್ಕೋತೀವಿ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಅಧಿಕೃತ ಪತ್ರದಲ್ಲಿ ಏನೇನು ಕೀ ಪಾಯಿಂಟ್ಸ್ಗಳು ಇರಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಮೊದಲನೇದಾಗಿ ಪತ್ರದ ಎಡಭಾಗದಿಂದ ಶುರು ಮಾಡಬೇಕಾಗುತ್ತೆ. ಎಡಭಾಗದಲ್ಲಿ ಸ್ಥಳ, ಯಾವ ಸ್ಥಳದಿಂದ ಬರಿತಾ ಇದ್ದೀವಿ, ಹಾಗೆ ದಿನಾಂಕ. ಅದಾದ ನಂತರ ಇವರಿಂದ, ಅಂದರೆ ಯಾರು ಈ ಪತ್ರವನ್ನು ಬರಿತಾ ಇದ್ದಾರೆ ಅವರ ಹೆಸರು, ಅವರ ವಿಳಾಸ, ಹಾಗೆ ಇವರಿಗೆ ಅಂದರೆ ಯಾರಿಗೆ ಈ ಪತ್ರವನ್ನು ಬರಿತಾ ಇದ್ದಾರೆ ಅವರ ಹೆಸರು ಹಾಗೆ ಅವರ ವಿಳಾಸ. ನಂತರ ಗೌರವ ಸೂಚಕ ಮಾನ್ಯರೇ ಎಂದು ಪದ ಬರೆದು ನಂತರ ವಿಷಯನ ಬರಿಬೇಕಾಗತ್ತೆ. ನಂತರ ನಿಮ್ಮೆಲ್ಲ ಮನವಿಯನ್ನು ವಿವರಿಸಿದ ನಂತರ ಕೊನೆಯದಾಗಿ ವಂದನೆಗಳೊಡನೆ ಅನ್ನೋ ಒಂದು ಪದನ ಬರಿಬೇಕಾಗತ್ತೆ. ಅದಾದ ಮೇಲೆ ತಮ್ಮ ವಿಶ್ವಾಸಿ ಅಂತ ಬರೆದು ಅಲ್ಲಿ ನಿಮ್ಮ ಹೆಸರನ್ನ ಬರಿಬೇಕಾಗತ್ತೆ. ನಂತರ ವೈಯಕ್ತಿಕ ಪತ್ರನ ನೋಡೋದಾದರೆ ಆ ಪತ್ರದಲ್ಲಿ ಮೊದಲನೇದಾಗಿ ಪತ್ರದ ಎಡಭಾಗದಲ್ಲಿ ಕ್ಷೇಮ, ಮಧ್ಯಭಾಗದಲ್ಲಿ ಶ್ರೀ, ಹಾಗೆ ಕೊನೆಯ ಭಾಗದಲ್ಲಿ ಇವರಿಂದ ಅಂತ ಬರಿಬೇಕಾಗುತ್ತೆ. ನಂತರದಲ್ಲಿ ತೀರ್ಥರೂಪದವರಿಗೆ ಅಂತ ಕೂಡ ನೆಕ್ಸ್ಟ್ ಬರಿಬೇಕಾಗುತ್ತೆ. ಅದಾದ ಮೇಲೆ ನಿಮ್ಮ ವೈಯಕ್ತಿಕ ವಿಚಾರಗಳು ಏನಿದೆ ಅದನ್ನು ನಿಮ್ಮ ಅಕ್ಷರಗಳಲ್ಲಿ ಬರೆದು ನಂತರ ಕೊನೆಯದಾಗಿ ಇಂತಿ ನಿಮ್ಮ ಪ್ರೀತಿಯ ಮಗಳು ಅಥವಾ ಮಗ ಎಂದು ಬರೆದು ನಂತರದಲ್ಲಿ ಹೊರ ವಿಳಾಸವನ್ನು ಹಾಕಬೇಕಾಗುತ್ತೆ. ಯಾರಿಗೆ ಮತ್ತು ಯಾರಿಂದ ಎಂದು ನೀಟಾಗಿ ನೋಡಿ ಬರಿಬೇಕು. ನಂತರ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಕೊನೆಯ ಹಂತ ಅಂದರೆ ಕೊನೆಯ ಮೈನ್ ಪ್ರಬಂಧ ಬರವಣಿಗೆ ಇರುತ್ತೆ. ಪ್ರಶ್ನೆ 45ರಲ್ಲಿ ನಿಮಗೆ 2 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. 2 ಆಯ್ಕೆಗಳಲ್ಲಿ ಒಂದನ್ನು ಮಾತ್ರ ನಾವು ಆಯ್ಕೆ ಮಾಡಿ ಪ್ರಬಂಧನ ಬರಿಬೇಕಾಗತ್ತೆ. ಈ ಪ್ರಬಂಧಗಳು ಒಳಗೊಂಡಿರುವ ಅಂಶಗಳೆಂದರೆ ಮೊದಲನೇದಾಗಿ ಪೀಠಿಕೆ, ಎರಡನೇದಾಗಿ ವಿಷಯ ನಿರೂಪಣೆ, ಮೂರನೆಯದಾಗಿ ಉಪಸಂಹಾರ. ಮೊದಲನೆಯದಾಗಿ ಪೀಠಿಕೆ ಅಂದರೆ ಕೊಟ್ಟಿರೋ ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಅದನ್ನು ನಾವು ವಿವರಿಸಬೇಕಾಗಿರುವಂಥದ್ದು. ನಂತರದಲ್ಲಿ ವಿಷಯ ನಿರೂಪಣೆ, ಆ ವಿಷಯ ಯಾವ್ಯಾವ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ಸ್ವಲ್ಪ ದೊಡ್ಡದಾಗಿ ವಿವರಿಸಬೇಕಾಗಿರುತ್ತದೆ. ನಂತರ ಉಪಸಂಹಾರ ಇರುತ್ತೆ. ಉಪಸಂಹಾರದಲ್ಲಿ ಅದು ಕೊನೆಯ ಭಾಗ ಆಗಿರುತ್ತೆ. ಆ ಕೊನೆಯ ಭಾಗದಲ್ಲಿ ನಿಮ್ಮ ಅನಿಸಿಕೆ ಏನು, ಈ ಪ್ರಬಂಧದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಏನು ಅನ್ನೋದನ್ನು 3ರಿಂದ 4 ಲೈನಲ್ಲಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈ 2 ಪ್ರಶ್ನೆಗಳನ್ನ ಉತ್ತರಗಳನ್ನ ಹಾಕಿರ್ತೀನಿ, ಬೇಕು ಅಂದರೆ ನೀವು ಇದರಲ್ಲಿ ಓದ್ಕೊಬೋದು ವಿದ್ಯಾರ್ಥಿಗಳೇ. ಇಲ್ಲಿಗೆ 2025-26ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ 2ಕ್ಕೆ ಮಾದರಿ ಉತ್ತರಗಳು ಸಂಪೂರ್ಣವಾಗಿ ಮುಕ್ತಾಯವಾಗಿದೆ ಎಂದು ಭಾವಿಸುತ್ತಾ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳು ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.